ಇದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಇವತ್ತು ಬಹಳಷ್ಟು ಪದವೀಧರರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅವರು ಏನು ವಿಧಾನ ಪರಿಷತ್ ಚುನಾವಣೆಗೆ ಏನು ತಮ್ಮ ಒಂದು ವೋಟನ್ನು ನಮೂದಿಸಬೇಕಾಗಿದೆ, ಆ ಒಂದು ದಿಸೆಯಲ್ಲಿ ಇವತ್ತು ಎಲ್ಲ ನಮ್ಮ ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು ಈ ಒಂದು MLC ಚುನಾವಣೆಯ ತಮ್ಮ ಒಂದು ಮತದಾರರ ಪಟ್ಟಿಯಲ್ಲಿ ತಮ್ಮನ್ನು ಸೇರ್ಪಡೆಗೊಳಿಸಬೇಕು ಮತ್ತು ಮುಂಬರುವ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೋ ಅವರಿಗೆ ತಮ್ಮ ಮತವನ್ನು ಚಲಾಯಿಸಿ ಇವತ್ತು ಚಿಂತಕರ ಚಾವಡಿ ಅಂತ ಏನು MLC ವಿಧಾನ ಪರಿಷತ್ ಅಂತ ಕಲಿಸ್ಕೊಂತೀವಿ, ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನ ಕಲಿಸೋದ್ರ ಮೂಲಕ ಈ ಒಂದು ರಾಜ್ಯದ ಒಂದು ಎಲ್ಲಾ ರೀತಿಯ ಒಂದು ಚರ್ಚೆಗಳು ಅಲ್ಲಿ ಮಹತ್ವವಾಗಿರ್ತದೆ. ಹಾಗಾಗಿ ಅಂತ ಒಂದು ದಿಸೆಯಲ್ಲಿ ಇವತ್ತು ಸಹ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಇದ್ರೂ ಸಹ ಇವತ್ತು ನಮ್ಮ ವಸಂತ್ ಕುಮಾರ್ ಅವರು ಸಹ ಈ ಒಂದು ಕ್ಷೇತ್ರಕ್ಕೆ ಒಂದು ಆಕಾಂಕ್ಷಿಯಾಗಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಾ ಮುಖಂಡರನ್ನು ಸಂಪರ್ಕ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಈ ಒಂದು ನೋಂದಣಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮುಂಬರುವ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಕೇಳ್ತಾ, ಬೆಳಿಗ್ಗೆ 5:45, 6 ಗಂಟೆ ಅಂದಾಜಿಗೆ ಪೊಲೀಸರು ಹೇಳುವಂತಹ ಮಾಹಿತಿ ಪ್ರಕಾರ ಪೊಲೀಸರು ಆ ಘಟನೆ ಆದ ಬಳಿಕ ಅಲ್ಲಿ ಏನಾಗ್ತದೆ, ಆರೋಪಿಯ ಕಾಲಿಗೆ ಗುಂಡು ಬೀಳುತ್ತದೆ, ಆರೋಪಿಯನ್ನು ಹಾಸ್ಪಿಟಲ್ಗೆ ಕೊಂಡೋಗ್ತಾರೆ. 2-3 ಪೊಲೀಸರು ಅದಕ್ಕೆ ಬೇಕಾಗ್ತದೆ ಆರೋಪಿಯನ್ನು ಕೊಂಡೋಗ್ಲಿಕ್ಕೆ, ಅಥವಾ 5 ಮಂದಿಯ ಅದಕ್ಕಿಂತ ಹೆಚ್ಚು ಮಂದಿಯ ಬೇಕಾಗ್ತದೆ. ಆದ್ರೆ ಇದು ಸುಮಾರು 8-9 ಗಂಟೆವರೆಗೂ ಕೂಡ ಈ ವಾಹನ ಅಲ್ಲೇ ಇರ್ತದೆ. ಸ್ಥಳೀಯರು ಹೇಳುವಂತಹ ಮಾಹಿತಿ ಪ್ರಕಾರ ಆ ಸಮಯದಲ್ಲಿ ಏನು ಒಂದು ಈ ಘಟನೆಯಾಗಿ 2-3 ಗಂಟೆ ಕಳೆದ ನಂತರ ಅಲ್ಲಿ ಕೆಲವರು ಜಮೆ ಆಗ್ತಾರೆ. ಜಮೆ ಆದ ನಂತರ ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳುವಂತಹ ಪುತ್ತೂರಿನ ಬಿಜೆಪಿಯ ಒಬ್ಬರು ಲೀಡರ್ ಅಲ್ಲಿಗೆ ಬರ್ತಾರೆ. ಲೀಡರ್ ಬಂದು ಅವರು ಪೊಲೀಸರ ಸಮ್ಮುಖದಲ್ಲಿ ಆ ವಾಹನದಲ್ಲಿರುವಂತಹ ಟಾರ್ಪಾಲನ್ನು ಕಟ್ ಮಾಡಿ ಆ ಜಾನುವಾರುಗಳನ್ನು ಇಳಿಸ್ತಾರೆ. ಅವರ ಕೈಯಲ್ಲಿ ಒಂದು ದೊಡ್ಡ ಕತ್ತಿ, ತಳುವಾರ ರೀತಿಯಾದಂತಹ ಒಂದು ಲಾಗ್ ರೀತಿಯಾದಂತಹ ಒಂದು ಕತ್ತಿ ಕೂಡ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗ್ತದೆ. ಅದರಲ್ಲಿ ಅವರ ಟಾರ್ಪಾಲನ್ನು ಇಳಿಸ್ತಾರೆ. ಇದು ಹಲವಾರು ಸಂಶಯಗಳಿಗೆ ಎಡಮಾಡಿದೆ ಈ ಘಟನೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸೇರಿದಂತೆ ಹಲವಾರು ಮಂದಿ ಪಕ್ಷದ ಮುಖಂಡರು, ಬೇರೆ ಬೇರೆ ಪಕ್ಷದ ಮುಖಂಡರು, ಪ್ರಗತಿಪರ ಹೋರಾಟಗಾರರು, ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು, ಎಲ್ಲ ಕೆಲವು ಅಡ್ವೊಕೇಟ್ಗಳು ಈ ಬಗ್ಗೆ ಏನ್ ಮಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಇದು ಬಹಳ ಸಂಶಯ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈ ಘಟನೆಯಲ್ಲಿ ಪೊಲೀಸರು ಕಾಲಿಗೆ ಗುಂಡೇಟು ಹೊಡೆದಂಥದ್ದು, ಆ ಬಳಿಕ ಸಂಘ ಪರಿವಾರದ ಪ್ರಮುಖರು ಅಲ್ಲಿ ಪ್ರತ್ಯಕ್ಷಗೊಂಡಂಥದ್ದು, ಇದು ಬಹಳ ಸಂಶಯಕ್ಕೆ ಎಡೆಮಾಡಿ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಅವತ್ತು ರಾತ್ರಿ ಏನ್ ಮಾಡುವುದು ಅಂತ ಹೇಳಿದ್ರೆ, ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಒಂದು ಹೇಳಿಕೆ ಬರ್ತದೆ. ಅದು ನಾವು ಸ್ಥಳೀಯರ ಸಹಕಾರ ಪಡೆಯುತ್ತೇವೆ, ಪೊಲೀಸ್ ಇಲಾಖೆ ಸ್ಥಳೀಯರ ಸಹಕಾರ ಪಡೆದುಕೊಂಡು ಇಂತಹ ಸಂದರ್ಭಗಳಲ್ಲಿ ಅಥವಾ ಪ್ರಕೃತಿ ವಿಕೋಪ, ಬೇರೆ ಬೇರೆ ಘಟನೆಗಳು, ಅಪಘಾತಗಳಾಗುವಾಗ, ಇಂತಹ ಘಟನೆಗಳಾಗುವಾಗ ಸ್ಥಳೀಯರ ಸಹಕಾರ ಪಡೆದುಕೊಂಡು ನಾವು ಇಂತಹ ಕೆಲಸಗಳನ್ನು ಮಾಡ್ತೇವೆ. ಅಲ್ಲಿ ಕತ್ತಿ ಬಂದದ್ದು ಸ್ಥಳೀಯ ಮುಸ್ಲಿಮರ ಮನೆಯಿಂದ ಬಂದಂತಹ ಕತ್ತಿ, ಅದು ಅವರು ತಂದದ್ದಲ್ಲ ಅಂತ ಹೇಳುವಂತಹ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಪೊಲೀಸ್ ಇಲಾಖೆಯಿಂದ ಬರ್ತದೆ. ನನಗೆ ಬಹಳ ನಮಗೆ ಏನು ತುಂಬಾ ಒಂದು ಆಶ್ಚರ್ಯ ಕಾಣುವಂಥದ್ದು, ಒಂದು ಪೊಲೀಸ್ ಇಲಾಖೆ ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಡಬೇಕಾದಂತ ಅಗತ್ಯ ಇದೆಯಾ? ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಆ ಕತ್ತಿ ಮುಸಲ್ಮಾನರ ಮನೆಯಿಂದ ತಂದ ಕತ್ತಿ, ಅಲ್ಲಿ ಮುಸಲ್ಮಾನರಿದ್ದಾರೆ, ಯಾಕೆ ಇದರಲ್ಲಿ ಕೂಡ ಧರ್ಮವನ್ನು ತುಳುಕು ಹಾಕಿಕೊಂಡು ಮಾತನಾಡುವಂಥದ್ದು? ಯಾಕೆ ಈ ಅರುಣ್ ಕುಮಾರ್ ಪುತ್ತಿಲ ಅಲ್ಲಿ ಬರುವವರೆಗೂ ಕೂಡ ಆ ವಾಹನದಿಂದ ಎತ್ತುಗಳನ್ನು ಇಳಿಸಲಿಕ್ಕೆ ಅರುಣ್ ಕುಮಾರ್ ಪುತ್ತಿಲ ಬರಬೇಕಾದಂತ ಅನಿವಾರ್ಯತೆ ಏನಿತ್ತು? ಓಕೆ, ಪೊಲೀಸರು ಹೇಳುವ ಪ್ರಕಾರ ಸ್ಥಳೀಯ ಜನರ ಸಹಕಾರವನ್ನು ಪಡೆಯುವುದು ಅಂತ ಹೇಳಿಕೊಳ್ಳುವ, ಅಲ್ಲಿ ಸ್ಥಳೀಯರು ಬೇಕಾದಷ್ಟು ಜನ ಇದ್ದಾರೆ. ಈ ಘಟನೆ 7 ಗಂಟೆ 8 ಗಂಟೆ ಆಗುವಾಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಈಶ್ವರಮಂಗಲದಲ್ಲಿ ಎಷ್ಟೋ ಸ್ಥಳೀಯರಲ್ಲಿ ಬಂದಿದ್ದಾರೆ, ಅವರ ಸಹಕಾರ ಪಡೆಯಬಹುದಿತ್ತು. ಸುಮಾರು 25-30 ಕಿಲೋಮೀಟರ್ ದೂರದಿಂದ ಅರುಣ್ ಕುಮಾರ್ ಪುತ್ತಿಲ ಇಲ್ಲಿ ಬರಬೇಕಾದಂತ ಅಗತ್ಯ ಇದೆಯಾ? ಅರುಣ್ ಕುಮಾರ್ ಪುತ್ತಿಲ ಬಂದು ಕೆಲಸ ಮಾಡಬೇಕಾದಂತ ಅಗತ್ಯ ಇದೆಯಾ? ಯಾರು ಅರುಣ್ ಕುಮಾರ್ ಪುತ್ತಿಲ? ಅರುಣ್ ಕುಮಾರ್ ಪುತ್ತಿಲ ಯಾರು? 20-25 ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಒಬ್ಬ ಏನು ಕೋಮು ದ್ವೇಷ ಭಾಷಣಗಾರ, ದ್ವೇಷ ಭಾಷಣಗಾರ, ಕಮ್ಯುನಲ್ ಗೂಂಡ ಅಂತ ಹೇಳಿ ಪೊಲೀಸರ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ವ್ಯಕ್ತಿ. ಪೊಲೀಸರು ಈತನ ಗಡೀಪಾರಿಗೆ ಬೇಕಾಗಿ ಗಡೀಪಾರು ಆದೇಶವನ್ನು